ಇನ್ನು ಹೈಕಮಾಂಡ್ ಸಚಿವರು ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಹಾಗಾದ್ರೆ ಸಿಎಂ ಮುಂದೆ ಇರುವಂತ ಆಯ್ಕೆಗಳೇನು? ಪ್ರಾಸಿಕ್ಯೂಷನ್ ರೂಲಿಂದ ಅವರು ಬಚಾವ್ ಆಗ್ತಾರಾ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಾನೂನು ಸಮರಕ್ಕಿಳಿದ ಸಿಎಂಗೆ ಹೈಕಮಾಂಡ್ ಬಲ. High-command is with me. The entire cabinet is with me. The government is with me. All MLAs are with me. ಸಿಎಂ ಬೆನ್ನಿಗೆ ನಿಂತ ಸಚಿವರು, ಸಮುದಾಯದ ಮುಖಂಡರು. The entire party and including the India Alliance stand united supporting my Chief Minister. We stand by him. There is no question of resignation. ಯಸ್, ಮುಡಾ ಹಗರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿರುವ ಸಿಎಂ ಸಿದ್ದರಾಮಯ್ಯಗೆ ಆನೆ ಬಲ ಸಿಕ್ಕಿದೆ. ದೆಹಲಿಯ ಹೈಕಮಾಂಡ್ನಿಂದ ಹಿಡಿದು ಸಚಿವರು, ಶಾಸಕರು, ಕಾರ್ಯಕರ್ತರು, ಅಭಿಮಾನಿಗಳು, ಸಮುದಾಯದ ಮುಖಂಡರ ಸಪೋರ್ಟ್ ಸಿದ್ದರಾಮಯ್ಯಗೆ ಸಿಕ್ಕಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರಕ್ಕೆ ತೊಡೆ ತಟ್ಟಿದ್ದಾರೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲೀಗಲ್ ಸ್ಯಾಂಕ್ಷನ್ ಏನಿದೆ, ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡುತ್ತೀವಿ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರ ಬಲ. High-command is with me. The entire cabinet is with me. The government is with me. All MLAs are with me. ಪ್ರಾಸಿಕ್ಯೂಷನ್ ಆದೇಶ ಹೊರಬೀಳ್ತಿದ್ದಂತೆ ಹೈಕಮಾಂಡ್ ನಾಯಕರಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯಗೆ ದೂರವಾಣಿ ಕರೆ ಮಾಡಿದ್ದಾರೆ. ಏನೇ ಆದರೂ ಕಾನೂನು ಹೋರಾಟ ಮಾಡೋಣ ಅಂತ ಅಭಯ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸುರ್ಜೇವಾಲಾ, ರಾಜಕೀಯ ಸೇಡು ಮತ್ತು ವೈಯಕ್ತಿಕ ಸೇಡು ತೀರಿಸಿಕೊಳ್ಳುವ ಕೃತ್ಯ ಅಂತ ಕುಟುಕಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಈ ಬಗ್ಗೆ ಮಾತನಾಡಿದ್ದು, ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಿ ಈ ರೀತಿಯ ಕಿರುಕುಳ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇದೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿದೆ. ನೋ, ಐ ಡೋಂಟ್ ಸೇ ಆನ್ ವಾಟ್ ಬೇಸಿಸ್ ದೇ ಆರ್ ಆಸ್ಕಿಂಗ್ ರಿಸಿಗ್ನೇಷನ್ ಅಂಡ್ ಕ್ಯಾನ್ ಎನಿಬಡಿ ಆಸ್ಕ್ can I give resignation? ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಚಿವರ ಬೆಂಬಲ. ಅತ್ತ ಹೈಕಮಾಂಡ್ ಬೆಂಬಲದ ಜೊತೆಗೆ ಇತ್ತ ಸಚಿವರು ಕೂಡ ಸಿದ್ದರಾಮಯ್ಯಗೆ ಬೆಂಬಲ ನೀಡಿದ್ದಾರೆ. ಕಾನೂನು ಹೋರಾಟ ಮಾಡೋಣ ಅಂತ ಅಭಯ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಸಿಎಂ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಸಂಜೆ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಸಚಿವರು ಸಿಎಂಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ. ನೀವು ಎದೆಗುಂದಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಸಂಪುಟ ಸಹೋದ್ಯೋಗಿಗಳು ಸಿಎಂಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ. ನೀವು ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಿಮ್ಮ ಯಾವುದೇ ಪಾತ್ರ ಇಲ್ಲ. ತಪ್ಪು ಮಾಡದಿದ್ರೂ ಅಪರಾಧಿ ಎಂಬಂತೆ ಬಿಂಬಿಸುವ ಪ್ರಯತ್ನ ಆಗ್ತಿದೆ. ಧೈರ್ಯವಾಗಿರಿ, ಮುಂದೆ ಕಾನೂನು ಹೋರಾಟ ಮಾಡೋಣ. ಬಿಜೆಪಿ ಜೆಡಿಎಸ್ ಷಡ್ಯಂತ್ರವನ್ನ ಜನರ ಮುಂದೆ ತರೋಣ ಅಂತ ಸಚಿವರು ಹೇಳಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಬೆಂಬಲದೊಂದಿಗೆ ಕಾನೂನು ಹೋರಾಟಕ್ಕಿಳಿದಿರುವಂತಹ ಸಿಎಂ ಸಿದ್ದರಾಮಯ್ಯ ಮುಂದಿರುವಂತಹ ಆಯ್ಕೆಗಳೇನು? ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ. ಸಿಎಂ ಸಿದ್ದರಾಮಯ್ಯ ಮುಂದಿರೋದು ಸದ್ಯ ಒಂದೇ ಆಯ್ಕೆ. ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಆದೇಶದ ವಿರುದ್ಧ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ಗವರ್ನರ್ ಆದೇಶ ವಜಾ ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ಹಾಕಬಹುದು. ಜೊತೆಗೆ ರಾಜ್ಯಪಾಲರ ಕ್ರಮಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡಬೇಕು ಅಂತ ಮನವಿ ಮಾಡಬಹುದು. ಒಂದ್ ವೇಳೆ ಹೈಕೋರ್ಟ್ನಲ್ಲಿ ಅರ್ಜಿ ತಿರಸ್ಕಾರಗೊಂಡ್ರೆ ಸುಪ್ರೀಂ ಮೊರೆ ಹೋಗಬಹುದು. ಅವರ ಮುಂದೆ ಇರುವ ಒಂದೇ ಒಂದು ಆಯ್ಕೆ ಅಂತ ಹೇಳಿದ್ರೆ ಈ ಆರ್ಡರ್ ಅನ್ನು ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅದು ಕ್ವಾಶ್ ಆಗಬೇಕು ಅಂತ ಕೇಳಿ ಇನ್ ದ ಮೀನ್ ವೈಲ್ ತಡೆಯಾಜ್ಞೆ ಕೇಳಬೇಕು. ದಟ್ ಇಸ್ ದ ಓನ್ಲಿ ಆಪ್ಷನ್ ಅವೈಲೇಬಲ್ ಅಕಾರ್ಡಿಂಗ್ ಟು ಮೀ. ಯಾವ ಕಾನೂನು ಹೇಳೋದಿಲ್ಲ ಇನ್ವೆಸ್ಟಿಗೇಷನ್ ಇದ್ರೆ, ಕೋರ್ಟ್ ಕೇಸ್ ಇದ್ರೆ ಸಿಎಂ ಇರಬಾರ್ದು ಅಂತ. ಈಗ ನೋಡಿ, ಎಕ್ಸಾಂಪಲ್ ನೋಡಿ, ಕೇಜ್ರಿವಾಲ್ ಈಗ ಎಷ್ಟೋ ಸಮಯದಿಂದ ಅವರ ಮೇಲೆ ಕೇಸ್ ಉಂಟು, ಅವರು ಜೈಲಿನಲ್ಲಿ ಇದ್ದಾರೆ, ಆದರೂ ಅವರು ಸಿಎಂ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಕೇಸಿದ್ರು ಸಿಎಂ ಸ್ಥಾನದಲ್ಲಿ ಮುಂದುವರಿಯಬಹುದು ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಹೀಗಾಗಿಯೇ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅಂತಿರುವಂತಹ ಸಿಎಂಗೆ ಹೈಕಮಾಂಡ್, ಸಚಿವರು, ಶಾಸಕರ ಬಲ ಇದೆ. ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಸೋಮವಾರದಿಂದ ಮುಡಾ ಹಗರಣದ ಅಸಲಿ ಯುದ್ಧ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.